ಹಲೋ ಫುಡೀಸ್, ವೆಲ್ಕಮ್ ಟು ಗಾಯಸ್ ಕಿಚನ್. ಇವತ್ತು ರವೆಯಿಂದ ಮಾಡಿರ್ತಕ್ಕಂಥ ಬೋಂಡ ತುಂಬ ರುಚಿಯಾಗುತ್ತೆ. ಚಳಿಗಾಲದಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ಬೇಕನ್ಸುತ್ತಲ್ಲ, ಆಗ ಈ ರೀತಿ ಮಾಡ್ಕೊಳ್ಳಿ. ಕ್ವಿಕ್ಕಾಗೂ ಸಹ ಮಾಡ್ಕೊಬೋದು. ಅದಕ್ಕಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೀಗ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ, 1-2 ಇಂಚಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಅದನ್ನು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ. ಹಾಗೆ 1-2 ಎಸಳಷ್ಟು ಕರಿಬೇವು, ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೆ. ಹಾಗೆ 4 ಹಸಿಮೆಣಸಿನ್ಕಾಯಿ, ಇಷ್ಟನ್ನು ಈಗ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ. ನಂತರ ಎಲ್ಲನೂ ಒಂದೇ ಬೌಲ್ ಮೆಜರ್ಮೆಂಟ್ನ ಫಾಲೋ ಮಾಡಿ. 1 ಬೌಲಷ್ಟು ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆನೇ ಹಾಕ್ಕೊಳ್ಳಿ. ಆ ನಂತರ ಇದಕ್ಕೆ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು, ಜಾಸ್ತಿ ಹಾಕ್ಕೋಬೇಡಿ, 1/4 ಕಪ್ ಮಾತ್ರ ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ 1 ಕಪ್ಪಷ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಸಹ ಸೇರಿಸ್ಕೊಳ್ಳೋಣ. ಈರುಳ್ಳಿ 1 ಕಪ್ಪಷ್ಟು ಸೇರಿಸ್ಕೊಳ್ಳಿ, ಆವಾಗಲೇ ಚೆನ್ನಾಗಾಗುತ್ತೆ. 1 ಕಪ್ಪಷ್ಟು ಮೊಸರನ್ನ ಈ ರೀತಿ ಬೀಟ್ ಮಾಡ್ಕೊಂಡಿದ್ದೆ, ಅದನ್ನು ಈಗ ನಾನು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಇದಾದ ನಂತರ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸ್ಕೋಬೇಕು. ಒಮ್ಮೆ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡಿ ಆದಮೇಲೆ ನೀರು ಎಷ್ಟು ಹಾಕ್ಕೋಬೇಕು ಅನ್ನೋದು ಒಂದು ಅಳತೆ ಗೊತ್ತಾಗುತ್ತೆ. ಹಾಗಾಗಿ ನೋಡಿ, ಅರ್ಧ ಸ್ಪೂನು ಜೀರಿಗೆ ಸೇರಿಸ್ಕೊಂಡಿದ್ದೀನಿ, 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಅದನ್ನು ಸೇರಿಸ್ಕೊಂಡು ಈಗ ಇನ್ನೂ ಒಂದು 3/4 ಕಪ್ಪಷ್ಟು ನೀರನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹದ ಹೇಗಿರಬೇಕಂದ್ರೆ, ನಾವು ಮಾಮೂಲಿ ಪಕೋಡ ಎಲ್ಲ ಮಾಡ್ಕೋತೀವಲ್ಲ, ಆ ರೀತಿ ಹದ ಇದ್ದರೆ ಸಾಕಾಗತ್ತೆ. ತುಂಬ ರುಚಿಯಾಗುತ್ತೆ, ಕ್ವಿಕ್ಕಾಗೂ ಸಹ ಮಾಡ್ಕೊಬೋದು. ಪಕ್ಕ ಮನೆಯಲ್ಲಿ 100% ಮಾರ್ಕ್ಸ್ ಇದಕ್ಕೆ. ತುಂಬ ಟೇಸ್ಟಿಯಾಗೂ ಸಹ ಆಗುತ್ತೆ, ಕ್ರಿಸ್ಪಿಯಾಗೂ ಸಹ ಇರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು. ದಿಢೀರಂತ ಯಾರೇ ಬಂದರೂ 10 ನಿಮಿಷದಲ್ಲಿ ಫಟಾಫಟ್ ಅಂತ ಮಾಡಿ ಮುಗಿಸ್ಬಿಡ್ಬೋದು. ಅಷ್ಟು ಚೆನ್ನಾಗಾಗತ್ತೆ, ಅಷ್ಟೇ ರುಚಿಯಾಗೂ ಸಹ ಆಗುತ್ತೆ. ನೋಡಿ, ಈ ರೀತಿ ಕಲಿಸ್ಕೊಂಡು ಹದ ಹೇಗಿರಬೇಕಂತ ತೋರಿಸ್ತಾ ಇದ್ದೀನಿ. ಈ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಈಗ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡೋಣ. ಅರ್ಧ ಗಂಟೆ ಎಲ್ಲ ಏನು ಬೇಕಾಗಿಲ್ಲ, 10ರಿಂದ 15 ನಿಮಿಷ ಬಿಟ್ಟರೆ ಸಾಕು. 15 ಮಿನಿಟ್ಸ್ ಇದು ರೆಸ್ಟ್ ಮಾಡಲಿ. ಅಷ್ಟರಲ್ಲಿ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅದನ್ನು ಬಿಸಿ ಆಗಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ಇದೂ ಚೆನ್ನಾಗಿ ನೆಂದು ರೆಡಿಯಾಗಿತ್ತು. ಈಗ ಬಾಣಲಿಗೆ ಒಮ್ಮೆಗೆ ಎಷ್ಟಾಗುತ್ತೆ ನೋಡಿಕೊಂಡು ಅಷ್ಟು ಸ್ವಲ್ಪನೇ ಕ್ವಾಂಟಿಟಿ ತೊಗೊಂಡು ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ಇದಕ್ಕೇನು ಶೇಪೆಲ್ಲ ಏನಾಗತ್ತೆ ಇಲ್ಲ. ನೋಡಿ, ಈ ರೀತಿ ಶೇಪ್ಲೆಸ್ ಆಗಿ ಮಾಮೂಲಿ ಪಕೋಡ ಹೇಗೆ ಹಾಕ್ಕೊತೀವಿ ಅದೇ ರೀತಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗತ್ತೆ, ಅಂದರೆ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಕಡೆ ಹಾಕಿದ್ದಾದಮೇಲೆ ಒಂದು 3 ನಿಮಿಷವರೆಗೂ ಇದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ, ಸ್ಪ್ಯಾಚುಲ ಎಲ್ಲ ಏನೂ ಹಾಕಬೇಡಿ. 3 ಮಿನಿಟ್ಸ್ ಆದಮೇಲೆ ಇದನ್ನು ಇನ್ನೊಂದು ಕಡೆಗೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಕಲರು ಈ ರೀತಿ ಬರಬೇಕಾಗಿರುತ್ತೆ. ತುಂಬ ಬೇಗ ಆಗುತ್ತೆ, ಟೇಸ್ಟಿಯಾಗೂ ಆಗುತ್ತೆ. ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಚಳಿಗಾಲದಲ್ಲಿ ಏನಾದರೂ ತಿನ್ಬೇಕನ್ಸುತ್ತಲ್ಲ, ಆಗ ಕ್ವಿಕ್ಕಾಗೂ ಸಹ ಆಗುತ್ತೆ. ಆಗಿರುವಾಗ ಈ ರೆಸಿಪಿನ ಮಿಸ್ ಮಾಡೋಂಗೆ ಇಲ್ವಲ್ಲ. ನೀವು ಕೂಡ ಟ್ರೈ ಮಾಡಿ, ಖುಷಿಯಾಗಿ ಮಾಡ್ಕೊಳ್ಳಿ, ರುಚಿಯಾಗಿ ತಿಂದ್ಕೊಳ್ಳಿ ಅಂತ ಹೇಳ್ತೀನಿ. ಸುಮ್ಮನೆ ನೋಡಿ ಬಿಟ್ಬಿಡ್ಬೇಡಿ, ರೆಸಿಪಿನ ಟ್ರೈ ಮಾಡಿ. ಟ್ರೈ ಮಾಡೋದ್ರಲ್ಲೊಂದು ಖುಷಿ ಇರುತ್ತೆ. ನೀವೇ ಮಾಡಿದ್ದಾದಮೇಲೆ ಇಷ್ಟೇ ರುಚಿಯಾಗಿ ನಿಮಗೂ ಬರುತ್ತೆ. ಟ್ರೈ ಮಾಡಿದ್ದಾದಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.